everyone, welcome to Study Smart tutorial. Today I will explain question paper. Okay, so ಇಲ್ಲಿ question paper 2025 question paper ತಗೊಂಡಿದ್ದೀನಿ. ಅದರಲ್ಲಿ ನಾನು MCQs ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ ಆರ್ ಲಾಸಸ್ ಮಸ್ಟ್ ಬಿ ಶೇರ್ಡ್ ಇನ್. ಓಕೆ, ಒಬ್ಬ ಪಾರ್ಟ್ನರು ಆಬ್ಸೆಂಟ್ ಆದರೆ ಯಾವಾಗಲೂ ಕೂಡ ಅವ್ರಿಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಈಕ್ವಲ್ ಪ್ರಪೋರ್ಷನ್ಸಲ್ಲಿ. ಓಕೆ, ನೆಕ್ಸ್ಟ್ ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಮೇಶ್ ಸತೀಶ್ ರವೀಶ್. ಓಕೆ, ಓಲ್ಡ್ ರೇಷಿಯೋ ಎಷ್ಟಿದೆ, 2:2:1 ಇದೆ. ಆಫ್ಟರ್ ದ ರಿಟೈರ್ಮೆಂಟ್ ಆಫ್ ಸತೀಶ್ ದ ರೇಷಿಯೋ ಇಸ್ 3:2. Here we have to find out the gain ratio. Gain ratio's equation is new ratio minus old ratio. New ratio is 3/5, old ratio 2/5. bases are same, take common, 3 minus 2 is equal to 1. ಹಾಗೆಯೇ ನಾವು ರವೀಶ್ಗೆ ಫೈಂಡ್ ಔಟ್ ಮಾಡಬೇಕು. ಗೇನ್ ರೇಷಿಯೋ, ನ್ಯೂ ರೇಷಿಯೋ 2/5 ಇದೆ, ಓಲ್ಡ್ ರೇಷಿಯೋ 1/5, 2 minus 1 is equal to 1/5. therefore the ratio is 1:1 is the gain ratio. Okay, next one, a company issued 2008% debenture of rupees 100 each at par, redeemable at 10% premium. ಇಲ್ಲಿ 10% ಏನು ಡಿನೋಟ್ ಮಾಡ್ತಾ ಇದೆ ಅಂದರೆ ಪ್ರೀಮಿಯಮ್ಮು, ಆ್ಯಂಡ್ 8% ಸ್ಟ್ಯಾಂಡ್ ಫಾರ್. ಓಕೆ, ಇಲ್ಲಿ 8% ಅಂದರೆ ಏನು ಅಂತ ಕೇಳಿದ್ದಾರೆ. ರೇಟ್ ಆಫ್ ಡಿವಿಡೆಂಡಾ, TDS ಅಥವಾ ಟ್ಯಾಕ್ಸಾ, ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಅಂದರೆ 8% ಈಸ್ ಆಲ್ವೇಸ್ ಡಿನೋಟೆಡ್ ಆಸ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಇದು ರೇಟ್ ಆಫ್ ಇಂಟ್ರೆಸ್ಟ್ನ ಡಿನೋಟ್ ಮಾಡ್ತದೆ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಟು ಪ್ರಿಪೇರ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಕ್ಲಿಯರ್ ಆಗಿ ಕ್ವಶನ್ ಓದಬೇಕು. ನಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬ್ಯಾಲೆನ್ಸ್ ಶೀಟು, ರಿಪೋರ್ಟರ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಆಡಿಟರ್ಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದನ್ನೆಲ್ಲನೂ ಕೂಡ ಕಂಪನೀಸ್ ಆ್ಯಕ್ಟ್ ಆಫ್ 2013 ನಾವು ಮೇಂಟೈನ್ ಮಾಡೋದು. ಓಕೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಆನ್ಸರ್ಸ್. ಓಕೆ, ನೆಕ್ಸ್ಟ್, ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ಅ ಕಂಪನಿ ಇನ್ಕ್ರೀಸ್ಡ್ ಫ್ರಮ್ 4 lakh to 5 lakh. ಓಕೆ, ಒಂದು ಅಸೆಟ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತ 4 lakhಯಿಂದ 5 lakhಗೆ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಅಂತ ಹೇಳಿದ್ದಾರೆ. ಸೊ ಇದು ಕರೆಕ್ಟ್ ಆನ್ಸರು 25%. ಹೇಗೆ ಅಂದರೆ 4 lakh 25/100 ಮಾಡ್ಕೊಳ್ಬೇಕು, 1 lakh ಬರುತ್ತೆ. 4 lakhಗೆ 1 lakh ಆ್ಯಡ್ ಮಾಡಿದ್ರೇ ನಮಗೆ 5 lakh ಆಗೋದು. ಸೊ ದ ರೈಟ್ ಆನ್ಸರ್ ಈಸ್ 25%. ಇದು MCQs. ಓಕೆ, ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿ. ಗುಡ್ ವಿಲ್ ಇಸ್ ಅನ್ ಡ್ಯಾಶ್ ಅಸೆಟ್, ಇಟ್ ಈಸ್ ಆಲ್ವೇಸ್ ಅನ್ ಟ್ರೀಟೆಡ್ ಆಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಪಾರ್ಟ್ನರ್ಸ್ ಲೋನ್ ಈಸ್ ಡ್ಯಾಶ್ ಟು ದ ರಿಯಲೈಸೇಷನ್ ಅಕೌಂಟ್. ಪಾರ್ಟ್ನರ್ಸ್ ಲೋನ್ನ ನಾವು ಯಾವಾಗಲೂ ಕೂಡ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು, ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಸೊ ರೈಟ್ ಆನ್ಸರ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. ಪ್ರಾಫಿಟ್ ಆನ್ ಫರ್ಫೀಚರ್ ಆಫ್ ಶೇರ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಓಕೆ, ಕ್ಯಾಪಿಟಲ್ ರಿಸರ್ವ್ಗೆ ಹೋಗುತ್ತೆ. ಫರ್ಫೀಚರ್ ಯಾವಾಗಲೂ ಕೂಡ ಡೈರೆಕ್ಟಾಗಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಡ್ಯಾಶ್ ಟು ಈಚ್ ಅದರ್. ಓಕೆ, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಕಾಂಪ್ಲಿಮೆಂಟರಿ ವಿತ್ ಟು ಈಚ್ ಅದರ್. ಓಕೆ, ಇದು ಏನಾಗಿರುತ್ತೆ, ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಆಗಿರುತ್ತೆ. ನೆಕ್ಸ್ಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಡ್ಯಾಶ್ ಫ್ಲೋಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾವಾಗಲೂ ಕೂಡ ಬ್ಯಾಲೆನ್ಸಿಂಗ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಥ್ಯಾಂಕ್ ಯು.